ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ನಿರಂತರವಾಗಿ ಸಾಕಷ್ಟು ಕ್ರಮಗಳನ್ನು ಇಲಾಖೆಯಿಂದ ತಗೋತಾ ಇದ್ದೀವಿ. ಅದು ಪೆಡ್ಲರ್ಸ್ ಮೇಲೆ ಪ್ರಕರಣ ದಾಖಲೆ ಮಾಡುವಂಥದ್ದು ಇರ್ಬೋದು, ಕನ್ಸ್ಯೂಮರ್ಸ್ ಮೇಲೆ ದಾಖಲೆ ಮಾಡುವಂಥದ್ದು, ಮತ್ತು ಯಾರು ಸಪ್ಲೈರ್ಸ್ ಇದ್ದಾರೆ ಹೊರ ರಾಜ್ಯಗಳಿಂದ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡುವಂಥದ್ದು ನಿರಂತರವಾಗಿ ಕ್ರಮ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಮಾಡ್ತಾ ಇದ್ದೀವಿ. ಕಳೆದ 4 ತಿಂಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪೆಡ್ಲರ್ಸ್ ಪೆಡ್ಲಿಂಗ್ ಕೇಸಸ್ ಮಾಡಿ ಸುಮಾರು 150ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ದೇವೆ. ಅದೇ ರೀತಿ ಕನ್ಸಂಪ್ಷನಲ್ಲಿ ಶಂಕಿತ ಮಾದಕ ವಸ್ತು ವ್ಯಸನಿಗಳ ಸುಮಾರು 2,000 ಜನರ ಪಟ್ಟಿಯನ್ನು ಮಾಡಿ ಅದರಲ್ಲಿ ಸರಿಸುಮಾರು 1,000ದಷ್ಟು ಜನರ ಮೇಲೆ ನಾವು ಕನ್ಸಂಪ್ಷನ್ ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದೀವಿ. ಇಷ್ಟಾಗಿಯೂ ಕೂಡ ಜಾಗೃತಿ ಮೂಡಿಸುವಂಥದ್ದು ಅತ್ಯಂತ ಅವಶ್ಯಕ ಕ್ರಮ ಅಂತ ಭಾವಿಸಿ ನಿರಂತರವಾಗಿ ಠಾಣಾವಾರು ಜಾಗೃತಿಯನ್ನು ಮೂಡಿಸಲಾಗ್ತಿತ್ತು. ಕಳೆದ ವಾರ ಕನ್ನಡದ ಪ್ರಖ್ಯಾತ ಚಲನಚಿತ್ರ ನಟರಾದಂಥ ಶಿವರಾಜ್ ಕುಮಾರ್ ಅವರು ಬಂದು BUB ಕಾಲೇಜು, JSS ಕಾಲೇಜು ಮತ್ತು KCD 3 ಕಾಲೇಜುಗಳಲ್ಲಿ ಸುಮಾರು 7-8 ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ಸಮುದಾಯವನ್ನು ಉದ್ದೇಶಿಸಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಅದರ ಮುಂದುವರೆದ ಅಂಗವಾಗಿ ನಾಳೆ ಅಂದರೆ 4/12/2024 ಹುಬ್ಬಳ್ಳಿಯಲ್ಲಿ ಒಂದು ಕಡೆ ಮತ್ತು ಧಾರವಾಡದಲ್ಲಿ ಒಂದು ಕಡೆ 2 ಪ್ರತ್ಯೇಕ ಸ್ಥಳಗಳಲ್ಲಿ ನಾವು ಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. BUB ಕಾಲೇಜಿಂದ ವಾಕಥಾನ್ ಸರಿಸುಮಾರು 10 ಗಂಟೆಗೆ ಪ್ರಾರಂಭ ಆಗಿ 11 ಗಂಟೆಯಷ್ಟೊತ್ತಿಗೆ ತೋಳಂಕೆರೆ ಜಂಕ್ಷನ್ನಲ್ಲಿ ಮುಕ್ತಾಯ ಆಗಲಿದೆ. ಅದಾದಮೇಲೆ 12 ಗಂಟೆಗೆ JSS ಕಾಲೇಜ್ ಪ್ರಿಮೈಸಸ್ಸಲ್ಲಿ ಮೀಡಿಯಾ ನೆಟ್ವರ್ಕ್